ನಮಸ್ಕಾರ ಸ್ನೇಹಿತರೆ, ಈಸಿ ಟು ಕನೆಕ್ಟ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, 500 ವರ್ಷಗಳಿಗೂ ಅಧಿಕ ಕಾಲದ ಹೋರಾಟದ ಬಳಿಕ ಈಗ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಿದೆ. ಭವಿಷ್ಯದಲ್ಲಿ ಇನ್ನೆಂದೂ ಇಂತಹ ವಿವಾದವಾಗದಂತೆ ಮುಂದಿನ ನಿರ್ಮಾಣದ ಉಸ್ತುವಾರಿ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಒಂದು ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿದೆ. ಅಯೋಧ್ಯೆಯ ರಾಮ ಮಂದಿರ ಭವ್ಯ ಕಟ್ಟಡದ ಕೆಳಗೆ 2000 ಅಡಿಗಳಷ್ಟು ಆಳದಲ್ಲಿ ಒಂದು ಟೈಮ್ ಕ್ಯಾಪ್ಸೂಲ್ ಅನ್ನ ಇರಿಸಲಾಗುತ್ತದೆ ಅಂತ ಹೇಳಲಾಗುತ್ತದೆ. ಇದು ರಾಮ ಜನ್ಮ ಭೂಮಿಯ ಇತಿಹಾಸವನ್ನ ಒಳಗೊಂಡಿರುವ ಮಾಹಿತಿಯ ಕೋಶವಾಗಿದೆ ಅಂತ ಕೂಡ ಹೇಳಲಾಗುತ್ತೆ. ಈ ಟೈಮ್ ಕ್ಯಾಪ್ಸೂಲ್ ಅಂದ್ರೆ ಇದೊಂದು ಐತಿಹಾಸಿಕ ಮಾಹಿತಿಯ ಸಂಗ್ರಹವಾಗಿದ್ದು ಅಲ್ಯೂಮಿನಿಯಂ, ಸ್ಟೇನ್ಲೆಸ್ ಸ್ಟೀಲ್ ಅಥವಾ ತಾಮ್ರದಂತಹ ಲೋಹಗಳಿಂದ ಟೈಮ್ ಕ್ಯಾಪ್ಸೂಲ್ ಅನ್ನ ತಯಾರಿಸಲಾಗುತ್ತೆ. ಸಾವಿರಾರು ವರ್ಷಗಳ ನಂತರವೂ ಇದು ಹಾಳಾಗದಂತೆ ಆಸಿಡ್ ಮುಕ್ತವಾಗಿಸಿ ಅದರ ಮೇಲೆ ಸಂದೇಶವನ್ನ ಬರೆಯಲಾಗುತ್ತೆ. ಟೈಮ್ ಕ್ಯಾಪ್ಸೂಲ್ ಕಂಟೈನರ್ 3 ಅಡಿ ಉದ್ದವಾಗಿರುತ್ತೆ. ಟ್ರಸ್ಟ್ನ ಸದಸ್ಯರ ಪ್ರಕಾರ ಈ ಪ್ರದೇಶದ ಬಗ್ಗೆ ಭವಿಷ್ಯದಲ್ಲಿ ತಲೆದೋರಬಹುದಾದಂತಹ ಯಾವುದೇ ವಿವಾದವನ್ನು ತಪ್ಪಿಸಲು ಮಾಹಿತಿ ತುಂಬಿದ ಈ ಕ್ಯಾಪ್ಸೂಲ್ ಅನ್ನ ಕಟ್ಟಡದ ಕೆಳಗೆ ಇರಿಸಲಾಗುತ್ತೆ ಅಂತ ಹೇಳಲಾಗಿದೆ. ಈ ಟೈಮ್ ಕ್ಯಾಪ್ಸೂಲ್ ನಲ್ಲಿ ಅಯೋಧ್ಯೆ ಹಾಗೂ ಭಗವಾನ್ ರಾಮನ ಬಗ್ಗೆ ಸಂಸ್ಕೃತದಲ್ಲಿ ಸಂದೇಶಗಳನ್ನ ಬರೆಯಲಾಗುತ್ತೆ. ಸಂಸ್ಕೃತ ಭಾಷೆಯನ್ನೇ ಯಾಕೆ ಬಳಕೆ ಮಾಡಿದ್ದಾರೆ ಅಂದ್ರೆ ಹೆಚ್ಚಿನ ಮಾಹಿತಿಯನ್ನ ಹೊಂದಿದ ವಾಕ್ಯಗಳನ್ನ ಈ ಭಾಷೆಯಲ್ಲಿ ಮಾತ್ರ ಕೆಲವೇ ಪದಗಳಲ್ಲಿ ರಚಿಸಲು ಸಾಧ್ಯ ಅಂತ. ಸ್ನೇಹಿತರೆ, ಈ ಚಿಕ್ಕ ಮಾಹಿತಿಯೊಂದಿಗೆ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ವಿ. ಜೈ ಶ್ರೀರಾಮ್. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಬೇಕಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಹೊಸ ವಿಷಯಗಳೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೆ ನಮಸ್ಕಾರ.